₹1 ಹಣವನ್ನು ತೆಗೆದುಕೊಳ್ಳದೆ ನಾಟಿ ವೈದ್ಯರಾಗಿ ಅಂದರೆ ಈ ಒಂದು ಸೇವೆಯನ್ನು ಕೊಡ್ತಿರ್ತಕ್ಕಂಥ ವ್ಯಕ್ತಿ. ಸರ್ಪ ಸುತ್ತು, ಕೆಂಪು, ಮಂಜಾಳು ರೋಗ, ಪಡಿಕೆಟ್ ಕರಳು, ಕ್ಯಾನ್ಸರ್, ಬೊಕ್ಕ ಗುಳ್ಳೆ ಮುರ್ನ, ಕಂದೋಟ ರೋಗಗಳು, ಪೊಯ್ಲು, ಕುರಿ, ಪಿಂಗರ ಬಾಪು, ಬೊಕ್ಕ ಬೇತೆ ಬೇತೆ ಜಾತಿದ ಉಂಡಾತು ಏಕಲೆ ಪೂರ ಎಂಕುಲು ಕೊರದು ಅಜ್ಜೇರ ಧ್ಯಾನ ಅನುಭವ ಆಗ್ತದೆ. ಅವಿನ ಇನ್ನಿ ಮುಟ್ಟ ಡಾಕ್ಟರ್ನಾಗ್ಲೆಲ್ಲ ಕಂಡು ಬರ್ತಾರೆ ಆತ ಬಿಸಿರೋಡು ಸಾಧಾರಣ ಡಾಕ್ಟರ್ನಾಗ್ಲು ಪೂರ ಅವು ಕಲಾಯಿಗೆ ಬೋಲೆ ಬಂದಿಲ್ಲ. ಕ್ಯಾನ್ಸರ್ ಪ್ರಾಬ್ಲಮ್ ಒಂದು ಮಸ್ತ್ ಜನಕ್ಕೆ ಇಪ್ಪುಂಡು ಅವು ಈ ಸ್ಟೇಜ್ ಇಂದ ಪಂಚನೆ ಇಪ್ಪುಂಡು ಆ ಸ್ಟೇಜ್ ಸ್ಟೇಜ್ ಇತ್ತಿನ ಬತ್ತನ ಕಡಿಮೆ ಆಪೇರು ಇದನ್ನ ಸ್ಟಾರ್ಟಿಂಗ್ ಸ್ಟೇಜ್ ಬರೋಡ ಎಂಚ ಅಂತ ಪನ್ಪನು. ಕೆಲವು ಜನ ಆಸ್ಪತ್ರೆಗೆ ಹೋದೇ ಇಡೆಗೆ ಬರ್ಪಿನಿ ಸುರುಕಾದ ಇಡೆಗೆ ಎಲ್ಲ ಬರ್ಪಿದ್ದೆ ಧೈರ್ಯ ಪೂಜಿ ಆಸ್ಪತ್ರೆ ಹೋದ ಕೂಡ 1 ಲಕ್ಷ ಕಟ್ಯ 1 ಲಕ್ಷ ಮುಗಿತ ಅಕೇರಿಗೆ ಇಡೆ ಬರ್ಪೇರು ಇಡೇ ಬರ್ತದೆ. ಎಷ್ಟೋ ಜನ ಗುಣಮುಖ ಆಯ್ನ ಉಂಡು. ಈ ಜಗತ್ತಿನಲ್ಲಿ ಈ ಕಾಲದಲ್ಲಿ ಹಣವನ್ನು ತೆಗೆದುಕೊಳ್ಳದೆ ಉಚಿತವಾಗಿ ಔಷಧವನ್ನು ಕೊಟ್ಟು ಗುಣಪಡಿಸ್ತಕ್ಕಂಥವ್ರು ತೀರಾ ಕಡಿಮೆ. ಅಂಥದ್ರಲ್ಲಿ ನಮ್ಮ ಕಳಾಯಿಯ ಈಶ್ವರ್ ಪೂಜಾರಿ ಅವರು ಒಬ್ಬರು ದೇವತಾ ಮನುಷ್ಯರಾಗಿ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದ್ದಾರೆ. ಸೊ ಎಲ್ರಿಗೂ ನಮಸ್ಕಾರ. ನಾನು ಹಾಗೇನೆ ಕೃಷ್ಣ ಇವಾಗ ಇಲ್ಲಿ BC ರೋಡಲ್ಲಿ ಇದ್ದೀವಿ. ಮಂಗಳೂರು ಹೋಗುವಂಥ ರಸ್ತೆ ನೋಡಿ BC ರೋಡಲ್ಲಿ ಇದ್ದಾವೆ. ಇವತ್ತಿನ ವಿಡಿಯೋ ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿಂದ ನೇರವಾಗಿ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗುವಂತಹ ರೂಟಲ್ಲಿ ಆಚೆ ಹೋಗ್ತೀವಿ. ಸುಮಾರು ಜನಕ್ಕೆ ಇದು ಹೆಲ್ಪ್ ಆಗ್ತಕ್ಕಂಥ ವಿಡಿಯೋ. ಒಬ್ರು ಆಯುರ್ವೇದಿಕ್ ಅಂದ್ರೆ ನಾಟಿ ವೈದ್ಯರನ್ನ ಪರಿಚಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಇವರ ಬಗ್ಗೆ ನಾನು ತಿಳ್ಕೊಂಡಿರುವ ಪ್ರಕಾರ ಸಾಕಷ್ಟು ಮಂದಿಯ ಕ್ಯಾನ್ಸರ್ ಕಾಯಿಲೆಗಳನ್ನು ಕೂಡ ಗುಣಪಡಿಸಿದ್ದಾರೆ. ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ಏನೆಲ್ಲ ತೊಂದರೆಗಳು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೋ ಅವರೆಲ್ಲ ತೊಂದರೆಗಳಿಗೆ ಔಷಧಿಯನ್ನು ಅಂದರೆ ನಾಟಿ ಔಷಧಿಯನ್ನು ನೀಡಿ ಗುಣಪಡಿಸಿರ್ತಕ್ಕಂಥ ವ್ಯಕ್ತಿ ಅಂತ ಗೊತ್ತಾಯಿತು. ಅದಕ್ಕೆ ಬೇಕಾಗಿ ನಮ್ಮೆಲ್ಲ ಫಾಲೋವರ್ಸ್ಗಳ ಸಬ್ಸ್ಕ್ರೈಬರ್ಗಳ ಒಂದು ಉಪಕಾರಕ್ಕಾಗಿ ಅವರ ಮನೆಯನ್ನು ಹುಡುಕಿಕೊಂಡು ಹೋಗಿ ಇವತ್ತು ವಿಡಿಯೋ ಮಾಡಿ ಹಾಕ್ತೇನೆ. ಅವರ ಮನೆಗೆ ಹೋಗಿರ್ತಕ್ಕಂಥ ಒಬ್ಬರು ಔಷಧಿಯನ್ನು ಪಡ್ಕೊಂಡು ಬಂದ ಬಳಿಕ ಅವರ ಮನೆಯಲ್ಲಿ ಸಣ್ಣ ವಿಡಿಯೋವನ್ನು ಮಾಡಿದರು. ಅಂದರೆ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಸನ್ಮಾನಗಳು ಬಂದಿದೆ. ಯಾವುದೇ ಔಷಧಿಯನ್ನು ಅವರು ನೀಡಿದರೂ ಕೂಡ ₹1 ಹಣವನ್ನು ತೆಗೆದುಕೊಳ್ಳೋದಿಲ್ಲ ಅಂತೆ. ಉಚಿತವಾಗಿ ನಾಟಿ ಔಷಧವನ್ನು ನೀಡಿ ಕಾಯಿಲೆಗಳನ್ನು ಗುಣಪಡಿಸಿರ್ತಕ್ಕಂಥ ಖ್ಯಾತಿ ಅವರಿಗಿದೆ. ಅದಕ್ಕಾಗಿ ಅವರು ನನಗೆ ಬಂದಾಗ ವಿಡಿಯೋ ಕಳಿಸಿದ್ರು. ನನಗೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಅಂತ ಪರ್ಸನ್ ಅಂತ ಅನಿಸಿದೆ. ಯಾಕಂದರೆ ಸಾಕಷ್ಟು ಮಂದಿ ನಮ್ಮನ್ನು ಫಾಲೋ ಮಾಡ್ತಿರೋ ಅವರಿಗೆ ಏನಾದರೂ ತೊಂದರೆಗಳಿದ್ರೆ ಅಥವಾ ಅವರ ನೆರೆಕೆರೆಯಲ್ಲಿ ಯಾರಿಗಾದ್ರೂ ಪ್ರಾಬ್ಲಮ್ಸ್ಗಳಿದ್ರೆ ಈ ವಿಡಿಯೋನ ಕಳಿಸಿದ್ರೆ ಉಪಕಾರ ಆಗ್ಬೋದಲ್ಲ ಅಂತ ಹೇಳಿ ಬೇಕಾಗಿ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಸೀದಾ ನಾನು ಮತ್ತು ಕೃಷ್ಣ ಪೊಳಲಿಯಿಂದ ಅವರ ಮನೆ ಕಡೆ ಹೋಗ್ತಾ ಇದ್ದೇವೆ. ಎಲ್ಲಿ ಅವರ ಮನೆ ಮತ್ತು ಅವರ ಹೆಸರು ಏನು, ಯಾವುದೆಲ್ಲ ಸಮಸ್ಯೆಗಳಿಗೆ ಔಷಧಿ ಕೊಡ್ತಾರೆ, ಇದೆಲ್ಲವನ್ನು ಕೂಡ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹಾಕ್ತೇನೆ. ಸೊ ಹೋಗುವ. ಅದಕ್ಕೆ ಬೇಕಾಗಿ ಹೋಗುವ ದಾರಿಯನ್ನು ಎಲ್ಲೆಲ್ಲಿ ಹೋಗಬೇಕು ನೀವು BC ರೋಡಿಗೆ ಬಂದರೆ ಅಂತ ಹೇಳೋದನ್ನು ಫಸ್ಟಿಗೆ ತೋರಿಸ್ತಾ ಹೋಗ್ತೇನೆ. ನಂತರ ಅವರ ಮನೆಗೆ ಹೋಗಿ ಯಾವುದೆಲ್ಲ ಔಷಧಿಗೆ ಯಾವುದೆಲ್ಲ ಕಾಯಿಲೆಗಳಿಗೆ ಅವರು ಔಷಧಿ ಕೊಡ್ತಾರೆ ಅಂತ ಹೇಳೋದ್ರ ಬಗ್ಗೆ ಹೇಳುವ. ಮತ್ತು ಪೇಯ್ಡ್ ಪ್ರಮೋಷನ್ ಅಂತ ಕಮೆಂಟ್ ಮಾಡಬೇಡಿ. ನಾನು ಪೇಯ್ಡ್ ಪ್ರಮೋಷನ್ ಮಾಡ್ತಾ ಇಲ್ಲ. ಎಲ್ಲನೂ ಕೂಡ ಜನರ ಉಪಯೋಗಕ್ಕಾಗಿ ಏನಾದರೂ ಒಂದು ಹೆಲ್ಪ್ ಆಗಲಿ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ನೋಡಿ ಪೊಳಲಿ ರಾಜರಾಜೇಶ್ವರಿ ಮಹಾದ್ವಾರ ಕ್ಲಿಯರ್ ಆಗಿ ಎಲ್ರಿಗೆ ಕಾಣುತ್ತದೆ. ಈ ದ್ವಾರದ ಒಳಗೆ ಹೋಗಬೇಕು. ಸೊ ಜಾಸ್ತಿ ದೂರ ಏನಿಲ್ಲ, ಇಲ್ಲಿಂದ ಹೋಗ್ಬೋದು. ಬನ್ನಿ ಮುಂದೆ ಹೋಗಿ 5 ಕಿಲೋಮೀಟರ್ ಹತ್ರ ಮತ್ತೆ ಮೈನ್ ಪಾಯಿಂಟ್ಗಳು ಎಲ್ಲೆಲ್ಲ ನೀವು ಹೋಗಬೇಕು ಅಂತ ಹೇಳೋದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೇನೆ. ಸೊ ಇಲ್ಲಿಂದ ಮುಂದೆ ಹೋಗುವ, ಅಲ್ಲಿ ಸಿಗುವ. ಓಕೆ. ಇಲ್ಲಿ ಮಂಗ್ಲಿಮಾರ್ ಶ್ರೀ ಅಣ್ಣಪ್ಪ ಸ್ವಾಮಿ ಧೂಮಾವತಿ ಬಂಟ ಪರಿವಾರ ದೈವಗಳ ಮಹಾದ್ವಾರ ಇದೆ. ಇಲ್ಲಿ ಲೆಫ್ಟ್ ತಗೊಳ್ಳಿ. ನೋಡಿ ಪೊಳಲಿ ಕಟೀಲು ರೈಟ್ ಸೈಡ್ ತಗೊಳ್ಬೇಕು. ಈ ಸರ್ಕಲ್ ಹತ್ರ ಬನ್ನಿ. ಈ ಸರ್ಕಲ್ ಹತ್ರ ಬಂದ ನಂತರದಲ್ಲಿ ಕರೆಯನ್ನ ಮಾಡಿರಿ. ಇದು ನಂಬರ್ ಕರೆ ಮಾಡಬೇಕು. ದಯಾನಂದ ಪಿ ಕೆ ಏನಾದರೂ ಪ್ರಾಬ್ಲಮ್ ಇದ್ದವರಿಗೆ ಹುಷಾರಾಗ್ಲಿ ಅಂತ ಹೇಳುವಂಥದ್ದು ಅವರದು. ಇಲ್ಲಿ ಸರ್ಕಲಿಂದ ಮೇಲೆ ತಗೊಳ್ಳಿ. ನೋಡಿ ಇಲ್ಲಿ ಭಾರತ್ ಪೆಟ್ರೋಲಿಯಂ ಬ್ರಹ್ಮಶ್ರೀ ಮೆಡಿಕಲ್ಸ್ ಎಲ್ಲ ಹಾಕಿದೆ ನೋಡಿ. ಈ ಲೊಕೇಶನ್ ತಗೊಳ್ಳಿ. ಪೊಯ್ ಕಾರ್ಡ್ ವರ್ಪರ್ ಬಲೆ ನೋಡಿ. ಇವ್ರ ಹೆಸರು ದಯಾನಂದ ಅಂತ. ಬೇರೆ ಬೇರೆ ವ್ಯಕ್ತಿಗಳನ್ನ ಕರ್ಕೊಂಡು ಹೋಗಿದ್ರು. ಅವ್ರಿಗೆ ಕಡಿಮೆ ಆಗಿತ್ತು. ಬೆಂಜನ ಪದವು ಬಸ್ಸು ನಿಲ್ದಾಣ ಅಂತ ಇದೆ. ಈ ರೋಡಲ್ಲಿ ಹೋಗ್ಬೇಕು. ಸುಬ್ಬಲಕ್ಷ್ಮಿ ಹಾಲ ಕರೆಕ್ಟ್ ಆಗಿರೋ ಲೊಕೇಶನ್ ಸುಬ್ಬಲಕ್ಷ್ಮಿ ಅಂತ ಹೇಳಿದ್ರೆ ಆದ್ರೂ ಕೂಡ ಮಾಡ್ತಿಕೊಂಡು ಅದೇ ಇದು ಸುಬ್ಬಲಕ್ಷ್ಮಿ ಹಾಲ್ ನೋಡಿ. ಮದುವೆ ಹಾಲ್ ಇದೆ ಈ ರೋಡಲ್ಲಿ ಬಂದಾಗ. ಈ ಹಾಲ್ ಕೂಡ ಸಿಗ್ತದೆ, ನೆನಪನ್ನು ಇಟ್ಟುಕೊಳ್ಳಿ.
ಸೊ ಇಂದಿರ್ತಿ ಮುಲ್ಪಡ್ತಿತ್ತು ಬೋರ್ಡಣ್ಣ ಹಾಂ ಓಕೆ ಈಡೆ ಮತ್ತೆ ಈ ರೋಡ್ ಬೋರ್ಡ್ ಆತ ಈ ಸುಬ್ಬಲಕ್ಷ್ಮಿ ಹಾಲ್ ಇದೊಂದು ಇದು ಇಟ್ಕೊಳ್ಳಿ ಲೊಕೇಶನ್ ನೆನ್ಪಿಟ್ಕೊಳ್ಳಿ. ಸೊ ಇದರದ ಮುಂದೆ ಮತ್ತೆ ಹೋಗ್ಬೋದು. ನೋಡಿ ಇಷ್ಟು ಕೆಳಗೆ ಬಂದಾಗ ಇಲ್ಲಿ ಒಂದು ಭುವಿ ಚಿಕನ್ ಸೆಂಟರ್ ಬಾಯ್ಲರ್ ಟೈಸನ್ ಅಂತೇಳಿ ಹಾಕಿದೆ. ಇಲ್ಲಿ ರೈಟ್ ತಗೊಳ್ಳಿ, ಈ ರೋಡಲ್ಲಿ ರೈಟ್ ತಗೊಳ್ಬೇಕು, ಕನ್ಫ್ಯೂಸ್ ಆಗಬೇಡಿ. ಅದರ ಸ್ವಲ್ಪ 5, 6, 10 ಮೀಟ್ರಲ್ಲಿ ಆವಿಷ್ಕಾರ ಟ್ರೇಡರ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್ ಅಂತ ಇದೆ. ಸೊ ಅಲ್ಲಿ ಕೂಡ ಅಂದರೆ ರೂಟ್ ಹೇಳ್ತಿರೋದು ಕಾಂಕ್ರೀಟ್ ರೂಟ್ ಇದೆ. ಈ ಕಾಂಕ್ರೀಟ್ ರೂಟಲ್ಲಿ ಮುಂದೆ ಹೋದರೆ ಆಯಿತು. ಇನ್ನೇನೋ ತಲುಪ್ತಾ ಬಂದ್ವಿ. ಹಾಂ, ಒಂಚೂರು ದುಂಪನಾಗ ನಾನು ರೈಟ್ ಸ್ವಲ್ಪ ಮುಂದೆ ಹೋದಾಗ ರೈಟಿಗೆ ರೋಡ್ ಸಿಗ್ತದೆ ಅಂತೆ. ಸೊ ಅಲ್ಲಿ ಹೋಗುವ. ನಾನು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು. ಮುಲ್ ರೈಟಾ? ಓಕೆ. ನೋಡಿ ಇಲ್ಲಿ ಸ್ಟ್ರೈಟ್ ಹೋಗಬೇಡಿ, ಕರೆಂಟ್ ಕಂಬ ಒಂದು ತೆಂಗಿನ ಮರ ಎಲ್ಲ ಇದೆ ನೋಡಿ. ಇಲ್ಲಿ ರೈಟ್ ತಗೊಳ್ಳಿ. ಇಲ್ಲಿ ಹೀಗೆ ರೈಟ್ ತಗೊಂಡು ಮುಂದೆ ಹೋದರೆ ಆಯಿತು. ರೀಚ ಒಂದು ಬತ್ತಾನ ಮೂಲನಿಲ್ಲ ರೀ. ಸೊ ಓಕೆ, ಸ್ವಲ್ಪ ಮುಂದೆ ಹಾಂ ಮರದ ಬತ್ತನಾಗಲ್ಲ ಅಂದೆ ಅದೇ ಮೂಲ ದೀಪನು ಮೂಲಿತ್ತೆ. ಕಾರಲ್ಲಿ ಪಾರ್ಕ್ ಮಾಡಿದ್ದೇವೆ. ಬಂದಾಗ ಸ್ವಲ್ಪ ಅಷ್ಟು ಜಾಗ ಇಲ್ಲ ಇಲ್ಲಿ. ಸೊ ಇಲ್ಲಿಂದ ಈ ಒಂದು ದಾರಿಯಲ್ಲಿ ಹೋದರೆ ಆಯ್ತು. ನೋಡಿ ಅವ್ರ ಹೆಸರು ಹೇಳಿದ್ರಿ ಇವಾಗಲೇ, ಈಶ್ವರ ಪೂಜಾರಿ ಅಂತ ಅವರ ಹೆಸರು. ಸೊ ಸಾಕಷ್ಟು ಮಂದಿಯ ಜೀವವನ್ನು ಉಳಿಸಿರ್ತಕ್ಕಂಥ ವ್ಯಕ್ತಿ. ಅದಕ್ಕಾಗಿ ಅವರನ್ನು ಹುಡುಕಿಕೊಂಡು ಬಂದಿದ್ದೇವೆ. ಸಾಕಷ್ಟು ಮಂದಿಗೆ ಉಪಯೋಗ ಆಗ್ಬೋದು ಅಂತ. ನಿಮಗೇನು ಪ್ರಾಬ್ಲಮ್ಸ್ ಇಲ್ಲ ಅಂದರೆ ಪ್ರಾಬ್ಲಮ್ಸ್ ಬರೋದೇ ಬೇಡ, ಯಾರಿಗೂ ಆರೋಗ್ಯ ಸಮಸ್ಯೆಗಳು ಬರೋದೇ ಬೇಡ. ಇದ್ದವರಿಗೆ ಅಥವಾ ಯಾರಿಗಾದರೂ ಸಹಾಯವನ್ನು ಕೇಳ್ತಾ ಇದ್ದಾರೆ ಅಥವಾ ಏನೋ ಪ್ರಾಬ್ಲಮ್ಸ್ಗಳೆಲ್ಲ ಇದೆ ಅಂತ ಹೇಳಿದರೆ ಅವರಿಗೆ ದಯವಿಟ್ಟು ಈ ವಿಡಿಯೋನ ಸೆಂಡ್ ಮಾಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಕೇಳ್ತಾ ಇದ್ದೇನೆ. ಬನ್ನಿ, ಇದೇ ಮನೆ ಅಂತ ಅನ್ನಿಸ್ತದೆ. ಹೋಗುವ. ನಮಸ್ತೆ. ನಮಸ್ತೆ. ఏం పేరైతే నమస్తే ఏం చల్లారు సోకే అయితే ఓకే ಇಡಕ್ಕೆ ಪುದರ್ ಓಕೆ ಮೈಕ್ ಕೊಟ್ಟು ಬಿಡು. ಎಸ್, ಇವಾಗ ನಾನು ಇವರ ಮನೆಗೆ ಬಂದಿದ್ದೇನೆ. ನಾಟ್ಯ ವೈದ್ಯರು ಅವ್ರ ಜೊತೆ ನಾನು ಮಾತಾಡಿರೋ ಪ್ರಕಾರ ಅವರಿಗೆ ಬುದ್ಧಿ ಬಂದಿರುವ ದಿನದಿಂದ ಅವರ ತಂದೆಯವರ ಅವರ ಅಜ್ಜನವರ ಒಂದು ಪಾರಂಪರಿಕವಾಗಿ ಬಂದಿರುವಂತಹ ನಾಟ್ಯ ವೈದ್ಯರಾಗಿ ಅವರು ಸೇವೆಯನ್ನು ಮಾಡ್ತಾಯಿದ್ರು. ಈ ದಿನಗಳಲ್ಲಿ ಇವರು ಇವಾಗ ಈಶ್ವರ ಪೂಜಾರಿ ಅಂತ ಇವರು ಸೇವೆಯನ್ನು ಮಾಡ್ತಾ ಇದ್ದಾರೆ, ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ. ₹1 ಹಣವನ್ನು ತೆಗೆದುಕೊಳ್ಳದೆ ನಾಟಿ ವೈದ್ಯರಾಗಿ ಅಂದರೆ ಈ ಒಂದು ಸೇವೆಯನ್ನು ಕೊಡ್ತಿರ್ತಕ್ಕಂಥ ವ್ಯಕ್ತಿ. ನಮಸ್ತೆ ಎಂಚುಲ್ಲರ್. ಓಕೆ ಅದೇ ಅಂದೆ ಇರ್ನ ಇಲ್ಲದ ನಂಬುನಂಚಿನ ದೈವ ಮತ್ತು ಶಕ್ತಿಲು ಇಲ್ಲ ಆರಾಧ್ಯ ಅಂಬರ್ನ ಕುಟುಂಬ ದೈವಲು ಪಾರಂಪರ ಅಜ್ಜರ್ ಸಿದ್ಧಿ ಮಲ್ತಿನ ಭೈರವೇನು ಅಂಕುಲಿತ ಮರ್ದು ಬರ್ಪುಣ ಆಯ್ತಾ ಐದು ನಂಬೊಂದತೆ ಕನ್ನಡ ಬರ್ಪುಣಿಯವರಿಗೆ ಕನ್ನಡ ತುಳುವೆ ಪಾತಿರ್ನತೆ. ಹಾಗೆ ತುಳುವಲ್ಲಿ ಮಾತಾಡ್ತಾರೆ ಅವರು, ಕನ್ನಡ ಅಷ್ಟು ಅವರಿಗೆ ಗೊತ್ತಿಲ್ಲ. ಹಾಗೆ ತುಳುನಾಡಿನ ಶಕ್ತಿಗಳನ್ನು, ದೈವಿಕ ಶಕ್ತಿಗಳನ್ನು ನಂಬಿ ಔಷಧಿಯನ್ನು ಕೊಡುವಂಥದ್ದು. ಬಲೆ ಉಲೈಪೋಯ್ತಾ, ಬನ್ನಿ ಮನೆ ಒಳಗೆ ಹೋಗೋಣ. ಬಹಳ ಪ್ರೀತಿಯಿಂದ ಎಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. ನಿಜವಾಗ್ಲೂ ಇವರಿಗೆ ಇವತ್ತು ನನಗೆ ಖುಷಿಯಾಗಿರುವ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇವರಿಗೆ ಸಿಕ್ಕಿರುವಂಥ ಸನ್ಮಾನಗಳು, ಅಷ್ಟು ಸನ್ಮಾನಗಳು ಇವರಿಗೆ ಸಿಕ್ಕಿದೆ. ಒಂದು ಮತ್ತೆ ಬುಕ್ ಇರ್ಬೋದು ನೀವು ಇರತ್ತ ನೋಡಿ. ಇವರೊಬ್ಬ ಎಷ್ಟರ ಮಟ್ಟಿಗೆ ಜ್ಞಾನಿ ಅಂತ ಹೇಳಿದಾಗಿ ಮನೆಗೆ ಬಂದಾಗ ಗೊತ್ತಾಗುತ್ತೆ. ಇಷ್ಟು ಪುಸ್ತಕಗಳನ್ನು ಓದತಕ್ಕಂತಹ ಒಂದು ಹವ್ಯಾಸವನ್ನು ಇಟ್ಕೊಂಡಿದ್ದಾರೆ. ಗ್ರೇಟ್ ಮಾತ್ರ. ಏತು ಪುಸ್ತಕ ಕೊಂಡಿದ್ದಿಟ್ಟು ನೋಡಿ, ಭಾಗವತಿರ್ಲನ ನೋಡಿ. ಇವರೊಬ್ಬ ಪುಸ್ತಕದ ಪ್ರೇಮಿ ಇವರು. ನಿಜವಾಗ್ಲೂ ನಂಗೆ ಖುಷಿ ಆಯ್ತು ಮಾತ್ರ. ಇಷ್ಟು ಕಡೆಗಳಿಗೆ ನಾನು ಹೋಗಿದ್ದೇನೆ, ಆದರೆ ಹೋಗಿರುವಂಥ ಎಲ್ಲಿ ಕೂಡ ಪುಸ್ತಕದ ಒಂದಷ್ಟು ಹವ್ಯಾಸವನ್ನು ಇಟ್ಕೊಂಡವರು ತುಂಬ ಕಡಿಮೆ. ಆ್ಯಂಡ್ ಇವರ ಒಂದು ಪುಸ್ತಕದ ಪ್ರೇಮಿ ಅದು ಪ್ರಶಸ್ತಿಗಳು ನೋಡಿ, ಒಂದೊಂದು ಸಿಕ್ಕಿರುವಂಥ ಪ್ರಶಸ್ತಿಗಳು ನೋಡಿ. ಇಲ್ಲಿಂದಲೇ ಇವರ ಪ್ರಶಸ್ತಿಗಳು ನೋಡೋಣ. ಓಕೆ ನೋಡಿ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ 2012ರಲ್ಲಿ ಇವರಿಗೆ ಸಿಕ್ಕಿರ್ತಕ್ಕಂತಹದ್ದು. ಸೊ ನೋಡಿ, ಸನ್ಮಾನಗಳು, ಪ್ರಶಸ್ತಿಗಳು ಎಲ್ಲ ಎಷ್ಟಿದೆ ಅಂತ ಒಂದರ ಮೇಲೆ ಒಂದರಿದೆ. ಆದರೆ ಯಾವತ್ತೂ ಕೂಡ ಇವರು ಪ್ರಶಸ್ತಿಗೋಸ್ಕರ ಅಥವಾ ಸನ್ಮಾನಕ್ಕೋಸ್ಕರ ಈ ಕಾರ್ಯವನ್ನು ಮಾಡ್ತಾ ಇಲ್ಲ. ಎಲ್ಲನೂ ಕೂಡ ನಾಟಿ ಔಷಧದಲ್ಲಿ ಉಚಿತವಾಗಿ ಜನರಿಗೆ ತಲುಪಿಸಕ್ಕಂಥ. ಈ ಸೈಡಲ್ಲಿ ಕೂಡ ಇದೆ ನೋಡಿ, ಇಲ್ಲಿ ಕೂಡ ಇದೆ ಅಂತ ಒಂದು ಅದ್ಭುತವಾದ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಕೂಡ ನೋಡಿ, ಇದು ಔಷಧಿಯನ್ನು ಕೊಡ್ತಕ್ಕಂತಹ ಗಿಡಮೂಲಿಕೆಗಳೆಲ್ಲ, ಅಂದರೆ ಔಷಧಿಯ ಗಿಡಮೂಲಿಕೆಗಳೆಲ್ಲ ಇಲ್ಲೇ ಇದೆ. ಹಾಗಿದ್ದಾಗ ಬಲೆ ಮುಲ್ಲು ಒಂದು ಸ್ವಲ್ಪ ಮಾತಾಡೋಣ ಇವರೊಟ್ಟಿಗೆ. ಇವತ್ತು
ಇನ್ನು ನಮ್ಮ ಈರ್ನ ಅಜ್ಜರ್ನ ಎಂಚ ನೆನಪು ಮಲ್ಪರ್ ಬುಕ್ಕ ಈರ್ನ ಪಪ್ಪ ಮತ ಅರ್ನ ಪುದರ ದಾದ ಅಗ್ಲ ಮತ್ತೆ ಒಯ್ಕ್ ಮತ ಬರದು ಕೊರೋ ಐತೆ ಅಜ್ಜರ್ ಕೋಡಿಯೊಟ್ಟು ಮಂಜ ಪೂಜಾರಿ ಬಣ್ಣದು ಆರ್ನ ಬುಲ್ಲಿ ಅಂತ ಪೂಜಾರಿ ಆರ್ನ ಮಗೆ ಗಂಗಾ ಪೂಜಾರಿ ಎನ್ನ ಪಪ್ಪ ಸರಿ ನಾನು ಈಶ್ವರ ಪೂಜಾರಿ ಪಾರಂಪರೆ ಅದು ಬತ್ತಿನ ಮತ ಓಕೆ ಪಾರಂಪರಿಕವಾಗಿರುವಂತಹ ನಾಟಿ ಔಷಧವನ್ನ ಇನ್ನು ಬಾರಿ ಮುಖ್ಯ ಅದು ಈರ್ನ ಫ್ಯಾಮಿಲಿ ಹಿಡಿದು ಕೊರೊಂದಿತ್ತು ನಂಚಿನ ಮರ್ದು ಓ ಮಾತ ಕಾಯಿಲೆ ಕೊರೊಂದುಲ್ಲಾರ ಪಂಡ ಸರ್ಪ ಸುತ್ತು ಕೆಂಪು ಮಂಜಾಳ ರೋಗ ಪಡಿಕೆಟ್ ಕಲ್ಲು ಕ್ಯಾನ್ಸರ್ ಬೊಕ್ಕ ಗುಳ್ಳೆ ಮುರ್ನ ಕಂದೋಟ ರೋಗಗಳು ಪೊಯ್ಲು ಕುರಿ ಪಿಂಗರ ಬಾಪು ಬೊಕ್ಕ ಬೇತೆ ಬೇತೆ ಜಾತಿದ ಉಂಡತೆ ನೆಕ್ಲೆ ಪೂರ ಎಂಕುಲು ಕೊರದು ಅಜ್ಜರ ಧ್ಯಾನ ಅನುಭವ ಅಂತ ಮಾತ ಗುಣ ಆತನತೆ ಇತ್ತ ಬಾರಿ ಮುಖ್ಯ ಅದು ಮಾತೆಲ್ಲ ಪೊಡಿಪನಂಚಿನ ಮಲ್ಲ ಕಾಯಿಲೆ ಅಂತ ಪಂಡಿತ್ತಂದ್ರೆ ಇತ್ತ ದಿನಟ್ಟು ಕ್ಯಾನ್ಸರ್ ಕಾಯಿಲೆ ಅಂದೆ ಸೊ ಈ ಕ್ಯಾನ್ಸರ್ ಕಾಯಿಲೆ ಇರ್ಕೊರ್ನೈಟ್ ಮಸ್ತ್ ಜನ ಗುಣ ಆತನ ಮಸ್ತ್ ಜನ ಗುಣ ಸೊಂಪತ್ತೊರ್ಬ ಅವೇನು ಓದುಂಡ ಗೊತ್ತಾಗ ಓಕೆ ಓಕೆ ಈ ಸನ್ಮಾನ ಪತ್ರಗಳಲ್ಲಿ ಹಾಕಿದೆ ಕ್ಯಾನ್ಸರ್ ರೋಗಕ್ಕೆ ಗುಣಮುಖ ಆಗಿರ್ತಕ್ಕಂಥ ಅದೇ ಅದೇ ಎಷ್ಟು ಜನ ಗುಣಮುಖ ಆಗಿ ಅಂತ ಹೇಳೋದು ಕೂಡ ಬರೆದಿದ್ದಾರೆ ಅಂಚ ಒಂದು ಸ್ವಲ್ಪ ತೊಂಬ ಪನೊಲ್ಯತೆ ಪರ್ಸೆಂಟ್ ಪಂಡ ಐತೆ ಸೀಕದಾಲ ಇತ್ತೆ ಹೆಚ್ಚಜ್ಜಿ ದುಂಬುಡೆ ಇತ್ತೆನೋ ಪುಣಿ ಇತ್ತೆ ಪುದರ್ ಮಾತ್ರ ಬೇತೆ ಬೇತೆ ಆತನ ಈಗ ದುಂಬಾಯ್ಕೆ ಎಂಚಿನ ಒಂಜಿ ತುಳುಟು ಒಂಜಿ ಪುದರಿತ್ತಂಡು ಬಂಗ ಬಗಂದ ಬೊಕ್ಕ ಕ್ಯಾನ್ಸರ್ ನೋಡ್ಬಿಡಕ್ಲೆ ಬೇತೆ ನಮ್ಮನೆದ ಒಂಜಿ ಪುದರಿತ್ತು ಅಂತೂ ಅವು ಇಂಚಿನಂಚಿನೇ ಜಾಗೆಡ ಅಂಡ ಇಂಚಿನಂಚಿನೇ ಮರ್ದಂದು ವೈಕ ಒಂಜಿ ಇಂದುಂಡು ಇತ್ತ ಒಂಜಿ ಕುರಿ ಪೂರ ಒಂಜೇ ಕುರಿ ಅಂಡ ಪಾದೋಡ ಅಂಡ ಪಾದ ಕುರಿ ಐದು ಇತ್ತ ಅಂಡ ಪೊಟ್ಟೆಡ ಅಂಡ ಬಾಪು ತುಡೆಟ ಅಂಡ ಪಿಂಗರ ಬಾಪು ಸುಂಟೋಡ ಅಂಡ ಬೇತೆ ಅಸನ ಕುರಿ ತಿಗಲೆಡ ಅಂಡ ಬೇತೆ ಒಂಜಿ ಪುದಾರು ಕೆಕ್ಕಲ್ಡ ಅಂಡ ಬೇತೆ ಪುದಾರು ತರೆಟ ಅಂಡ ಒಂದು ಕಪಾಲ ಕುರಿ ನೋಡ್ಬೇರು ಕುರಿ ಅವೇ ಆ ತೀರ್ಥಾಯನ ಮರ್ದಿದೆ ಆ ಜಾಗೆ ಬೇತೆ ಬೇತೆ ಜಾಗೆ ಬೇತೆ ಬೇತೆನೆ ಮರ್ದುಲ ಹೊಡೆ ಇವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಕುರು ಅಂತ ಇದೆ ಇವಾಗ ನೋಡಿ ಅದು ಯಾವ ಒಬ್ಬ ಮನುಷ್ಯನ ದೇಹ ಭಾಗದಲ್ಲಿ ಎಲ್ಲೆಲ್ಲಿ ಆಗುತ್ತೆ ಅಲ್ಲಿ ಬಂದಾಗ ಅದಕ್ಕೆ ಬೇರೆ ಬೇರೆ ರೀತಿಯ ಹೆಸರುಗಳಲ್ಲಿದೆ ಕಾಲಲ್ಲಿ ಆಗಿರ್ತಕ್ಕಂಥ ಕುರುವಿಗೆ ಅದು ತಲೆಯಲ್ಲಿ ಹಚ್ಚ ಮದ್ದನ್ನು ಅಲ್ಲಿಗೆ ಹಚ್ಚಿದ್ರೆ ಅಲ್ಲಿ ಆಗೋದಿಲ್ಲ ಯಾವ ಜಾಗದಲ್ಲಿ ಕುರಿ ಏಳುತ್ತದೆ ಅಲ್ಲಿಗೆ ಅದರದೇ ಆಗಿರುವಂತಹ ಮದ್ದುಗಳನ್ನು ಹಚ್ಚಬೇಕು ಆ ಮದ್ದುಗಳನ್ನು ಹಚ್ಚಿದಾಗ ಅದು ಕಡಿಮೆ ಆಗ್ತದೆ ಅದರ ಮೂಲಕವಾಗಿ ಗುಣಪಡಿಸ್ತಕ್ಕಂಥದ್ದು ನಮ್ಮ ನಾಟಿ ಔಷಧಗಿದೆ ಅಂತ ಅವರು ಹೇಳ್ತಾ ಇರುವಂಥದ್ದು ಹಾಗಾಗಿ ಕಾಲಲ್ಲಿ ಎದ್ದಿರುವಂತಹ ಕುರುವಿಗೆ ತಲೆಯಲ್ಲಿ ಎದ್ದಿರ್ತಕ್ಕಂಥ ಮದ್ದನ್ನು ಹಚ್ಚಿದ್ರೆ ಕಮ್ಮಿ ಆಪುಜಿ ಐಕ ಒಲ್ಪ ವಾಪುಣ ಒಲ್ಪನೆ ಮನ್ಪೊಡು ಅದೇ ಓಕೆ ಓಕೆ ಇತ್ತೆ ನಮ್ಮ ಈರ್ನೊಂಜಿ ಮರದ ಬತ್ತಿನ ತೊಂಡ ಪಥ್ಯ ಮತ ಎಂಚ ಒಂದು ತೊಡಾಪುಂಡು ಒಂದು ಪಥ್ಯ ಬಂಡ ಕೆಲವುದಕ್ಕೆ ಕೆಂಬುಡ ಬದನೆ ಲತ್ತನೆ ಬಸಳೆ ಬೆಂಡಿಕಾಯಿ ಪೂರ ತಿನ್ನೇರೆ ಪೂಜಿ ಕೆಲವುದಕ್ಕೆ ಇತ್ತ ಸರ್ಪ ಸುತ್ತಂಡ ಬಸಳೆ ತಿನ್ನೇರನೆ ಸರಿ ಅವು ಇಂಚಿನ ಜಾಗೆಟ್ ಬಂದು ಪುಂಡು ಸುಂಟೋಡ ಅಂಡ ತಿಗಲಡ ಅಂಡ ಕೆಕ್ಕಲ್ಡ ಅಂಡ ತರೆಟ ಅಂಡ ಅಂದು ಓಕೆ ಒಂಜಿ ಕೋಟಿಗಾಯಿನ ಮರದ ಕೊಂಚ ಐಕ 40 ಜಾತಿದ ಒಂದುಂಡು ಸರ್ಪ ಸುತ್ತುಡ್ಲ 40 ಜಾತಿ ಬೇತೆ ಬೇತೆ ರೀತಿ ಬೇತೆ ಜಾತಿ ಅವಿನ ಇನ್ನಿ ಮುಟ್ಟ ಡಾಕ್ಟರ್ನಾಗ್ಲೆಲ್ಲ ಕಂಡು ಬತ್ತಾರೆ ಆತಿ ಬಿಸಿಯೋಡು ಸಾಧಾರಣ ಡಾಕ್ಟರ್ನಾಗ್ಲು ಪೂರ ಅವು ಕಲಾಯಿಗೆ ಬೋಲೆಂದೇ ಬಂದಿನಿ ಅವು ಇನ್ನಿ ಮುಟ್ಟ ನೋಲ್ಪೆರೆ ಆತಿ ಇಡಗಿದ ಪುದರ ಇಲ್ಲ ಪುದರ ಕಲಾಯಿ ಆತಿ ಕಲಾಯಿ ತಾಲಿಪಾಡಿ ಐಕೆ ಕೆಲವುದಕ್ಕೆ ನೀರು ಮಂತಿರ್ದು ಮೈಪೋಡ ಕೆಲವುದಕ್ಕೆ ನೂಲು ಕಟ್ಟೋಡ ಅವು ಸೂ ಜಾಸ್ತಿ ಇತ್ತಿನಾಗ್ಲೇನು ರಪಕ್ಕ ಕಮ್ಮಿ ಹೊಲ್ಪೇರೆ ಆಪುಂಡು ತಕ್ಷಣ ಆಯ್ಕೆ ಒಂಜಿ ನೂಲು ಕಟ್ಟದ ನೀರು ಮಂತಿರ್ದು ಬೇನೆ ಒಂದೇ ಪುಣಗ್ಲಿಗೆ ಅವು ಉಲಾಯಿರ್ದೇ ಬೇನೆ ಉಲಾಯಿರ್ದೆ ಬೇನೆ ಪುಂಡು ಇದೇ ಬೇನೆ ಜಿಮಂಟ ದೇವದ ಉಲೈ ಬೇನೆ ಪುಂಡು ಒಂದು ಇದೈದು ನುಂಗು ನಮ್ಮಲ್ಲ ಕೆಲಸ ಆಯ್ತು ಉಲಾಯ್ದ ನುಂಗೋಡು ಓಕೆ ಓಕೆ ಒಂದು ಸರ್ಪ ಸುತ್ತು ಅಂತ ಹೇಳಿ ಬಂದ್ರೆ ಹೊರಭಾಗದಲ್ಲಿ ಗುಣ ಆಗ್ತಕ್ಕಂಥ ಇಂಪಾರ್ಟೆಂಟ್ ಅಲ್ಲ ಅದರ ಚಟವನ್ನ ದೇಹದ ಒಳಭಾಗದಿಂದಲೇ ಕಿತ್ತೋಸಿ ಒಗಿಬೇಕು ಅಂತ ಹೇಳುವಂತ ಮಾತು ಐಕ ಐನವೇ ಐನಂಚಿನ ಮರದಲ್ಲಿ ಮದೀಪ ಒಂದು ಸರ್ಪ ಸುತ್ತಿತ್ತ ಎರಡ ಒಂದು ವ್ಯಕ್ತಿಗೆ ಅಟ್ಯಾಕ್ ಆಂಡ್ ಪಂಡ ಏತು ದಿನ ತಮ್ಮ ಮರದಿಟ್ಟ ಮತ್ತೆ ಕಡಿಮೆ ಆಪುಂಡು ಅವು 8 ದಿನಟ್ಟೆ ಕಮ್ಮಿ ಆಪುಂಡು ಕೆಲವುದಕ್ಕೆ 15 ದಿನ ಆಪುಂಡು ಅವು ನಮ್ಮ ಶರೀರ ಬೇತೆ ಬೇತೆ ಜಾತಿರ ನೆತ್ತೆರು ಕೆಲವು ನೆತ್ತೆರ್ದ ಅಂದೇನು ಒಂದು ಓಕೆ ಇಡಿ ಬನ್ನಗ ದಲ ನೆತ್ತೆರ ಪರೀಕ್ಷೆ ಅಂಚಿನದಲ ಗೊತ್ತ ಬರೋಡ ಪುಂಡ ತೂದೆ ಬನ್ಪಾರ ತೂದೆ ಬನ್ಪಿನ ಇತ್ತೆಲ್ಲ ಬರೀ ಮಂಜಾಳ ರೋಗದ ಮುರನಿ ಆಸ್ಪತ್ರೆ ಹಿಡ್ದು ಅದು ಪಿರವತ್ತು ಎನ್ಮದಿಂತ ಮರ್ದುಕೊಂತ ಇತ್ತ ಕೂಡ ಸ್ಕ್ಯಾನ್ ಮಾಡ್ಬೋದು ಅನ್ನಾಗ ಡಾಕ್ಟರ್ ಒಂದ್ಪೇರಿಗೆ ಈತ ಬೇಗ ಗುಣ ಒಂದು ಆಯ್ನ ಕಮ್ಮಿ ಆಯ್ನ ಒಲ್ಪಲ ತೋಜ್ಜಿ ಈರು ದಾನ್ನ ಇಂದು ಒಂದು ಇತ್ತ ಬರಿಯಾರ್ದು ಪೊಯ್ನಾತಿ ಇತ್ತೆ ಕರೆಕ್ಟ್ ಕರೆಕ್ಟ್ ಕರೆಕ್ಟ್
ದಿನನಿತ್ಯ ಅವೇತ ಜನಕುಲು ಬತ್ತದ ಮೂಲಕ ಕೊಣಪೆರ್ತುಲು ಅಂದ ಅಂದ ಕೊರಿಯಾಗ ಆಯ್ನ ಬೊಕೊರಾಗ ಮರ್ದ ಅಬುಜಿ ಬೊಕೊರಡ ಆಯ್ನ ಸಿಕ್ಕ ಬೊಕೊರಡ ಪುಜಿತು ಅಂದ ಅಂದ ಅಂಜಾಗ ಬೇತೆ ಬೇತೆನೆ ಮರ್ದನ್ ಒಂದು ಮನ್ಪೋಡ ಪುಂಡತ ಅವೆ ಇತೆ ಒಂಜಿತೆ ಕ್ಯಾನ್ಸರ್ ಪ್ರಾಬ್ಲಮ್ ಒಂದು ಮಸ್ತ್ ಜನಕ್ಕೆ ಇಪ್ಪುಂಡು ಅವು ಈ ಸ್ಟೇಜ್ ಇಂದ ಪನ್ಪುಂಡು ಅಂಚನೆ ಇಪ್ಪುಂಡು ಆ ಸ್ಟೇಜ್ ಆ ಸ್ಟೇಜ್ ಇತ್ತಿನ ಬತ್ತನ ಕಡಿಮೆ ಆಪೇರು ಇಜನ ಸ್ಟಾರ್ಟಿಂಗ್ ಸ್ಟೇಜ್ ಬರೋಡ ಎಂಚ ಅಂದ ಪನ್ಪುಂಡು ಕೆಲವು ಜನ ಆಸ್ಪತ್ರೆಗೆ ಪೋದೇ ಇಡೆಗೆ ಬರ್ಪಿನಿ ಸುರುಕಾದ ಇಡೆಗೆ ಎಲ್ಲ ಬರ್ಪಿಜಿ ಧೈರ್ಯ ಪೂಜಿ ಅದೇ ಅಂದ ಅಂದ ಆಸ್ಪತ್ರೆ ಪೋದು ಇಂಕುಡು 2 ಲಕ್ಷ ಕಟ್ಟ್ಯ 2 ಲಕ್ಷ ಮುಗಿತ ಅಕೇರಿಗೆ ಇಡೆ ಬರ್ಪೇರು ಇಡೆ ಬರ್ತದೆ ಎಷ್ಟೋ ಜನ ಗುಣಮುಖ ಆಯ್ನ ಉಂಡು ಇರ್ನ ವಿಟ್ಲನ ಪುತ್ತೂರ ಅತನ ನಂಡ ಉಬ್ಬಾರ ಅಂಚ ಎತ್ತೋ ಕೋಡಿದ ಬೊಂಬೈದ ಒಂಜಿರಡ್ಡಾತ ಎತ್ತೋ ಜನಕ್ಕುಲು ಅಂದೆ 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 ಕಿನ್ನಿಗೋಲಿ ಮೂಲ್ಕಿ ಬಪ್ಪನಾಡು ಬಜ್ಪೆ ಕಾರ್ಕಾಲ ಬೆದ್ರ ವಾವ ಊರ್ದಲ್ಲ ಊರ ಬತ್ತದ ಮುಳ್ತುದ್ದು ಮರ್ದು ಕೊಂಡಪಣಗಳು ಅಂದ ಅಂದ ಓಕೆ ಅಂಚದ ಬದ ಕಡಿಮೆ ಆಪೇರತೆ ಕಡಿಮೆ ಆತಲ್ಲ ಅಂದೆ ಇತ್ತೆ ನಮ್ಮನ್ನ ಕಾಂಟ್ಯಾಕ್ಟ್ ಆದ ಬೇನೆ ಆತನ ನನ್ನ ಸೊಂಟ ಬೇನೆ ಬೇತೆ ಬೇತೆ ನಮ್ಮನೆ ದೆಕ್ಕಲು ಪೂರ ಉಪ್ಪುಂಡು ಅಂದೆ ಅವು ಮಾತಲ್ಲ ಕಡಿಮೆ ಆಪಣತೆ ಅದೇ ನಿಮಗೆ ಏನೇ ಸಮಸ್ಯೆಗಳಿದ್ರು ಕೂಡ ಈ ಜಗತ್ತಿನಲ್ಲಿ ಈ ಕಾಲದಲ್ಲಿ ಹಣವನ್ನ ತೆಗೆದುಕೊಳ್ಳದೆ ಉಚಿತವಾಗಿ ಔಷಧವನ್ನ ಕೊಟ್ಟು ಗುಣಪಡಿಸ್ತಕ್ಕಂಥವ್ರು ತೀರಾ ಕಡಿಮೆ ಅಂತದ್ರಲ್ಲಿ ನಮ್ಮ ಕಳಾಯಿಯ ಈಶ್ವರ್ ಪೂಜಾರಿ ಅವರು ಒಬ್ಬರು ದೇವತಾ ಮನುಷ್ಯರಾಗಿ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದ್ದಾರೆ. ನಿಮ್ಮಲ್ಲಿರುವಂಥ ಯಾವುದೇ ಆರೋಗ್ಯ ಸಮಸ್ಯೆಗಳಿರಲಿ ಅದಕ್ಕೆ ತನ್ನ ಪೂರ್ವಜರಿಂದ ಬಳುವಳಿಯಾಗಿ ಬಂದಿರತಕ್ಕಂತಹ ನಾಟಿ ಔಷಧದ ಮೂಲಕ ಗುಣಪಡಿಸ್ತಕ್ಕಂಥ ಶಕ್ತಿ ಅವರಲ್ಲಿರುವಂತಹ ನಾಟಿ ಔಷಧಕ್ಕಿದೆ. ಇದು ಯಾವುದೇ ಔಷಧವನ್ನು ನೀವು ಪಡ್ಕೊಂಡ್ರು ಕೂಡ ಉಚಿತವಾಗಿ ಕೊಡ್ತಕ್ಕಂಥ ಸೇವೆ ಅವರದ್ದು. ಅದಕ್ಕಾಗಿ ಇವತ್ತು ಲಕ್ಷಾಂತರ ಮಂದಿ ವೈದ್ಯರಲ್ಲಿ ಆಗದನ್ನ ಇವರ ಹತ್ತಿರ ಬಂದು ಗುಣಮುಖ ಆಗಿದ್ದಾರೆ. ಅದಕ್ಕಾಗಿನೇ ಇವತ್ತು ನಿಮಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಡೋದಕ್ಕೆ ನಿಮ್ಮ ಕಣ್ಣ ಮುಂದೆ ನಾನು ಇವರನ್ನ ಕರೆದುಕೊಂಡು ಬಂದಿದ್ದೇನೆ. ಇತ್ತು ನಮ್ಮ ಕೊರಪಣಂಚಿನ ಮರ್ದಲ್ ಇದೇ ದಿನಕ್ಕಿಂದ ಬಂದು ಕೊರಪಾರ ಅತ್ತು ಆಗ್ಲೇನ ಸಮಸ್ಯೆದ ಮಿತ್ತು ಕೊರಪು ನಾನು ಇರಂದು ಎಂಕುಲು ಸುರುಟ್ಟು ಕೊರನ ಒಂಜಿ ಎನ್ಮ 10 ಇಂತ ಮರ್ದು ಕೊರಪ ಐಟ್ ಎಂಚ ಬರ್ಪುಣ ತೂದು ಬೊಕ್ಕ ಬೊಕ್ಕ ಆಯ್ತ ಅಂದಕ್ಕೆ ಕೊರಪಿ ಕೊರಪಾರತೆ. ಓಕೆ ಓಕೆ ಇತ್ತು ನಮ್ಮ ಮೂಲೆ ಉಂಡು ಕೆಲವೊಂದು ಮಾತ ಒಂದು ಮಾತ ಮರ್ದಿಲ್ಲ ಅತೆ ಪೂರ ಮರ್ದುಲೆ ಬೇತೆ ಬೇತೆ ಜಾತಿದ ಮರ್ದು ಸರಿ ಅಲ್ಲ ಪಿದೈ ಬೆಂಚಿಡ್ಲ ಅಂದ್ ಕರೆಕ್ಟ್ ಬೇರೆ ಬೇರೆ ಗಿಡ ಮೂಲಿಕೆಗಳೆಲ್ಲ ಕೂಡ ಇದೆ. ಇವರಿಗೆ ಸಿಕ್ಕಿರುವಂತಹ ಅಷ್ಟು ಸನ್ಮಾನಗಳೇ ಇದಕ್ಕೆಲ್ಲ ಸಾಕ್ಷಿ. ಮತ್ತೆ ಮತ್ತಷ್ಟು ಇವರು ಅದ್ರ ಜೊತೆಗೆ ಒಬ್ಬರು ಭಾಗವತರು ಕೂಡ ಅದೇ ವಾಸ್ತುಶಿಲ್ಪಿ ಅಲ್ಲದೆ ಎಲ್ಲೂ ಹಣವನ್ನ ತೆಗೆದುಕೊಳ್ಳದೆ ಉಚಿತವಾಗಿ ಸೇವೆ ಕೊಡೋದಕ್ಕೆ ಇನ್ನು ಕೂಡ ತನ್ನ ಸಣ್ಣ ಆಗಿರುವಂತಹ ಮನೆಯಲ್ಲೇ ಜೀವನವನ್ನ ಮಾಡ್ತಾ ಇದ್ದಾರೆ. ಉಳಿದಂತ ಎಲ್ಲರನ್ನು ಕೂಡ ಗುಣಪಡಿಸಿದ್ದಾರೆ. ಅವರು ಇರೋದರಲ್ಲಿ ನಾನು ಖುಷಿಯಾಗಿದ್ದೇನೆ ಅಂತ ಬದುಕ್ತಾ ಇದ್ದಾರೆ. ಅದೇ ಓಕೆ ಇರ್ನ ಮಲ್ಲ ಒಂಜಿ ಸೇವೆ ಜನಕ್ಲೆಗ್ ಒಂಜಿ ಬಾರಿ ಖುಷಿ ಆರೋಗ್ಯಕರವಾಯಿ ನಂಚಿನ ಜೀವನ ಕೊರೊಂದುಲ್ಲರು ದೈವಿಕ ಶಕ್ತಿಲೇರಿಗೆ ಸದಾಕಾಲ ರಕ್ಷಣೆ ಮಲ್ಪಡು ಎಡ್ಡೆ ಅವಡಿಯರಿಗೆ ನಮ್ಮ ಈತ ಬರುತ್ತ ಪಾತ್ರನಿಗೆ ಧನ್ಯವಾದ. ಅಂಚೆ ನೀರ ಕಾಂಟ್ಯಾಕ್ಟ್ ನಂಬರ್ ಪಾಡುವಿಲ್ಲ ನಮ್ಮಿಂದ ಇಟ್ಟು ಮೊಬೈಲ್ ಓಕೆ ಈ ಒಂದು ವಿಡಿಯೋದಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಅವರ ಪರ್ಮಿಷನ್ ಅನ್ನು ತೆಗೆದುಕೊಂಡೇ ಹಾಕ್ತಾ ಇದ್ದೇನೆ. ಸೊ ಏನಾದರೂ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇವರಿಗೆ ಕರೆಯನ್ನ ಮಾಡಿ ಆ ಔಷಧ ಕೊಡ್ತಾರ ನಿಮಗಿರುವಂಥ ಸಮಸ್ಯೆಗಳಿಗೆ ಔಷಧವನ್ನ ಕೊಡ್ತಾರ ಅಂತ ಕೇಳಿ ಬನ್ನಿ. ಅತೆ ಒಂಜಿ ಕೇಂದ್ರ ಬರ್ಪನೆ ಎಡ್ಡೆ ಐಕೆ ಮರದು ಕೊರೊಂದುಲ್ಲಾರ ಅಂತ ಬುಕ್ ಇನಿ ಪಂಡ ಎಲ್ಲೆಗೆ ಮರದು ಒಯ್ಕೊಂಡ್ರ ಪುಡ ದುಂಬೆ ಪಂದಿ ಪೊಡ ಪುಂಡ ಬರೋಲಿ ಅತೆ ಅಂಡ್ ಕಾಲ್ ಮಾಡ್ತಾ ಬರ್ತಾನೆ ಎಡ್ಡೆ ಅತೆ ಅದೇ ಕರೆ ಯಾನ್ ಉಪ್ಪು ಜಾನ್ ಮಧ್ಯಾಹ್ನ ಮುಟ್ಟ ವ್ಯಾನ್ ಬಣ್ಣಾರೆ 3 ಗಂಟೆ ಆಪುಂಡು ಎಲ್ಲೆಲ್ಲ ಉಬ್ಬಾರಂಚಿ ದೂರ ದೂರ ಹಿಂಗೆ ವಾಸ್ತು ದೇವಸ್ಥಾನ ದಾತನ ನಾಗಬನತ್ತ ಸರಿ ಓಕೆ ಅಂಚ ಅದು ಮುಲಿ ಇಪ್ಪುಜಾರು ಕರೆ ಮಾಲ್ತ ಕಾಲ್ ಮಾಲ್ತ ಬತ್ತಿನ ಒಂಜಿ ಎಡ್ಡೆ ಅಂತ ಬಂದ್ಬಿಡ ಮಧ್ಯಾಹ್ನ ಉಪ್ಪು ಮರದ ಮತ್ತೆ ನೀರೇ ಕೊಡೋದಿಜ್ಜಿ ಇರ್ನ ಓಕೆ ಅವು ಇರ್ನ ಮಿಸ್ ಅಸತೆ ಓಕೆ ಇವರ ಅಮ್ಮ ಇದ್ದಾರೆ ಮನೆಯಲ್ಲಿ ಅವರು ಕೂಡ ಕೊಡ್ತಾರೆ. ಸೊ ತುಲ್ಯಾರ ಅಮ್ಮ ಬಲೆ ನಮಸ್ತೆ. ಅಂದ್ರೆ ಇವರು ಕೊಟ್ಟಿರೋಂಥ ಮದ್ದನ್ನು ಇವರು ಕೂಡ ಇವರ ಕೈಯಾರೆ ಕೊಡ್ತಾ ಇದ್ದಾರೆ. ಸೊ ಅವರ ಮುಖಾಂತರವಾಗಿನೂ ಮದ್ದನ್ನು ಪಡ್ಕೊಂಡು ಹೋಗ್ಬೋದು. ಸೊ ಮಸ್ತ್ ಧನ್ಯವಾದ ಇವರಿಗೆ ಎಡ್ಡೆ ಅವಡು ದೈವಿಕ ಶಕ್ತಿಲಿನ ಆಶೀರ್ವಾದ ನಮ್ಮ ನಂಚಿನ ದೈವಲಿನ ದೇವರನ ಆಶೀರ್ವಾದ ಸದಾಕಾಲ ಇಪ್ಪಡು ಇಂಚಿನ ಜನಕ್ಲಿನ ಸೇವೆ ಮಲ್ಪಲೆ ಈರಿಗಲ ದೇವರು ಆಯುಷ ಆರೋಗ್ಯ ಬಗ್ಗೆ ಕೊರಡು ಧನ್ಯವಾದ. ಮನೆಯ ಮುಂದೆ ಇಷ್ಟು ಗಿಡ ಮೂಲಿಕೆಗಳೆಲ್ಲ ಇದೆ, ಎಲ್ಲ ತಂದು ರೆಡಿ ಮಾಡಿ ಇಟ್ಟುಕೊಳ್ತಾರೆ. ಯಾವ ಸಮಸ್ಯೆಗಳಿದೆ ಆ ಸಮಸ್ಯೆಗಳು ಬಂದಾಗ ಇಲ್ಲಿಂದಲೇ ಅದನ್ನು ಅರೆದು ಕೊಡುವಂತಹದ್ದು ಅಥವಾ ಕಷಾಯ ಕುಡಿಲಿಕ್ಕೆ ಕೊಡುವಂಥದ್ದು ಎಲ್ಲವೂ ಕೂಡ ತಯಾರಾಗಿರ್ತದೆ. ಇದೆಲ್ಲ ಕೂಡ ಗಿಡಮೂಲಿಕೆಗಳು. ಆಯ್ತು ಒಟ್ಟಿಗೆ ಮೇಯ್ತ ಮಿತ್ತು ಸೂ ಮುಟ್ಟಿನ ಕಲೆ ಇತ್ತಿಂಡನ ಸೂಪೂರ್ಣ ಬೆಚ್ಚ ನೀರು ಸೂದೆ ಪೊಡ್ತು ಅಂದಂದು ಇಡೆಗೆ ಬರ್ತದೆ ಸೂದೆತ್ತು ಕಡಪುಡು. ನೋಡಿ, ಮೈ ಮೇಲೆ ಬೆಂಕಿ ಬಿದ್ದರೆ ಅಥವಾ ಬಿಸಿ ನೀರು ಬಿದ್ದರೆ
ಅದರದೊಂದು ಶಾಖವನ್ನು ತೆಗಿಬೇಕು, ಬಿಸಿಯನ್ನು ತೆಗಿಬೇಕಾಗಿರುತ್ತದೆ. ಅದು ಎಲ್ಲಿ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದರೆ ಅದೆಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಡ್ತಾರೆ, ಯಾವುದೇ ₹1 ಹಣವನ್ನು ತೆಗೆದುಕೊಳ್ಳದೆ. ಹಾಗಿರುವಾಗ ಅವರು ನಂಬಿಕೊಡ್ತಕ್ಕಂಥದ್ದು ಇಲ್ಲಿಯ ದೈವಿಕ ಶಕ್ತಿಗಳನ್ನು, ಆ ದೈವಿಕ ಶಕ್ತಿಗಳ ಆಶೀರ್ವಾದದಿಂದಲೇ ಎಲ್ಲ ಗುಣ ಆಗುವಂಥದ್ದು. ಅದೇ ಹಾಗೆ ಆ ದೈವಿಕ ಶಕ್ತಿಗಳು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ. ಈ ವಿಡಿಯೋ ಉಪಕಾರಿಯಾಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಎಲ್ಲರಿಗೂ ಕೂಡ ಇಂತಹ ಒಬ್ಬ ಅದ್ಭುತವಾದ ವ್ಯಕ್ತಿಯನ್ನು ಇವತ್ತು ಪರಿಚಯ ಆಗಿರುವುದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ಇಂತಹ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಒಳ್ಳೆಯದಾಗಲಿ. ನಿಮಗೆಲ್ಲ ಕೂಡ ಇದರ ಅವಶ್ಯಕತೆ ಇರ್ಬೋದು, ಇಲ್ಲದಿರ್ಬೋದು. ಇರುವಂಥವರಿಗೆ ಈ ವಿಡಿಯೋವನ್ನು ಕಳಿಸುವುದರ ಮೂಲಕ ಎಲ್ಲರೂ ಕೂಡ ಖುಷಿಯಾಗಿ ಆರೋಗ್ಯಕರವಾಗಿ ಬಾಳೆ ಬದುಕೋಣ ಅಂತ ಹೇಳಿಕೊಳ್ತಾ ಕೊಡೋರ. ಓಕೆ, ನೋಡಿ ಇಲ್ಲಿ ಔಷಧಿ ಎಲ್ಲ ಅಂದರೆ ಇವರ ಮನೆ ಸುತ್ತಮುತ್ತ ಎಲ್ಲ ಔಷಧಿಗಳೇ ನೋಡಿ. ಒಂದು ಸ್ವಲ್ಪ ರೆಡಿ ಮಾಡಿದ ಮೇಲೆ ಇದರೆಲ್ಲ ಒಂದು ಮಾತ್ರ ರೆಡಿ ಮಾಡ್ಬಿಡ ಮಸ್ತ್ ಟೈಮ್ ತಗೊಂಡ್ವರ ಅನ್ನತ್ತೆ ನುಣ್ಗುಡು ಮಾತಂದು ಬಂದ ನೋಡಿ. ಅಷ್ಟು ಸುಲಭವಾಗಿ ಅಲ್ಲ, ಒಂದೊಂದು ಔಷಧಿಗಳನ್ನು ರೆಡಿ ಮಾಡಬೇಕಿದ್ರೆ ಅಷ್ಟು ಸಮಯವನ್ನು ತೆಗೆದುಕೊಳ್ತಾರೆ. ಒಂದುಲ ಮರ್ದೆ ಅದೇ ಎಂದೇ ತುಲ ಇಲ್ಲ. ಇದು ಉಚ್ಚು ಮಾತ ಮುಟ್ಟಿನ ಏಕೆ ಅವು ಮಾತುಂಡ ಕೊರಪಾರ ಉಚ್ಚು ಮುಟ್ಟಿನ ಏಕಿಲ್ಲ. ಅದೇ ಹಾವು ಕಡಿತಕ್ಕೆ ಒಳಗಾದರೂ ಕೂಡ ಔಷಧಿಗಳಿದೆ ನೋಡಿ. ಒಂದು ಬಜ್ಜೆ ಇದ್ದಾನ ಅರೆದು ಕೊಡುವಂಥದ್ದೆಲ್ಲ ವಿಚಾರಗಳಿದೆ. ಸೊ ಒಳ್ಳೆಯ ಇನ್ಫಾರ್ಮೇಷನ್ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಅದಕ್ಕಾಗಿ ಇವತ್ತು ನಾನು ಬಂದಿರುವಂಥದ್ದು ಬರುವಾಗ ರೋಡಿನ ಮ್ಯಾಪ್ ಕೂಡ ಹಾಕಿದ್ದೇನೆ. ಸುಮಾರು ನಮ್ಮ BC ರೋಡಿನಿಂದ 5 ಕಿಲೋಮೀಟರ್ ಸರ್ಕಲ್ಗೆ, ಅಲ್ಲಿಂದ ಈ ಕಡೆಗೆ ಒಂದು 3 ಕಿಲೋಮೀಟರ್, ಒಂದು BC ರೋಡಿನಿಂದ 8 ಕಿಲೋಮೀಟರ್ ದೂರದಲ್ಲಿ ಕಳಾಯಿಯ ಈಶ್ವರ ಪೂಜಾರಿ ಅವರು ನಾಟಿ ವೈದ್ಯರಾಗಿ ಸೇವೆ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಸಿಗೋಣ. ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.